ಎಲ್ಲರ ವಿಷಯ. ಮನೆ ಮನೆಗೆ ಜನಸ್ನೇಹಿ ಪೊಲೀಸರಂತ. ಇದರ ಅರ್ಥ ಏನಂದ್ರೆ, ಹಿಂದೆ ಒಂದು ಕಾಲಿತ್ತು ಸರ್, ಪೊಲೀಸರು ನೋಡಿದ್ರೆ ಜನ ಭಯ ಪಡ್ತಿತ್ತು. ನಾವೊಂದು ಪುಟ್ಟ ಹುಡುಗಿದ್ದೆ, ಒಂದು 10 ವರ್ಷನವ. ನಾನು ಡುಂಗಾ ಒಂದು ಗ್ರಾಮದಲ್ಲಿ ಜನಿಸಿದೆನು. ಅಲ್ಲಿ ಪೊಲೀಸ್ ಜೀಪ್ ಬಂದರೆ ಎಲ್ಲ ಬಾಲ ಹಾಕೋತಿದ್ರು, ಎಲ್ಲ ಓಡೋಡಿ ಬಂದು. ಆ ಪೊಲೀಸ್ ಬುಲೆಟ್ ಸೌಂಡ್ ಕಂಡ್ರೆ ಮಂದಿಗೆ ಎದಿ ಬಿಡ್ತಿತ್ತು. ಉದ್ದೇಶ ಏನಪ್ಪ ಅಂದ್ರೆ ಅಷ್ಟು ಭಯ ಪಟ್ಟಿತ್ತು. ಇತ್ತಿತ್ತಲಾಗಿ ಬಂದಂಗೆ ಏನಾಗ್ತಂದ್ರೆ, ಪೊಲೀಸ್ ಇಲಾಖೆ ಎಲ್ಲರ ಜೊತೆ ಪ್ರೀತಿಯಿಂದ ವರ್ತಿಸ್ತಾರೆ, ಎಲ್ಲರ ಜೊತೆ ನಡವಳಿಕೆ ಬರ್ತಾರೆ, ಅದು ಇದು ಅಂತ ಹೇಳ್ಕೋತ ಸ್ವಲ್ಪ ಸಡ್ಲಿಕೆ ಆಯಿತು. ಮುಂದೆ ಬರ್ತಾ ಬರ್ತಾ ಪೊಲೀಸ್ ಇಲಾಖೆಯಲ್ಲಿ ಹೇಳಿದ್ರು, ಇಲ್ಲಿವರೆಗೆಲ್ಲರೂ ಸಾಕಷ್ಟು ಸಿಬ್ಬಂದಿ ಕೊರತೆ ಇದೆ. ತದನಂತರ ಅವರ ಕರ್ತವ್ಯ ಭಾಳಷ್ಟು ಹಾರ್ಡ್ ವರ್ಕ್ ಇದೆ ಅವ್ರದ್ದು. ಉಳಿದ ಇಲಾಖೆ ಹಂಗಲ್ಲ, ಬೆಳಗ್ಗೆ 10 ಹೋದ್ರೆ ಸಾಯಂಕಾಲ 5 ಬಂದುಬಿಡ್ತಾರೆ. ಇವರು ಮಧ್ಯರಾತ್ರಿ ಹೋಗಬೇಕು, ಬೆಳಗ್ಗೆ 8 ಗಂಟೆಗೆ ಹೋಗಬೇಕು, ಮಧ್ಯರಾತ್ರಿ 3 ಗಂಟೆಗೆ ಹೋಗಬೇಕು, ಅಂದರೆ ಕ್ಲಾಕ್ ವೈಸ್ ಡ್ಯೂಟಿ ಅವ್ರದ್ದು. ಹೀಗಾಗಿ ಮೊನ್ನೆ ಒಂದು ಉದಾಹರಣೆ ಐತೆ ಸರ್, ನಾನು ಹೇಳಬೇಕಂದ್ರೆ, ಪುಟ್ಟ ಕೂಸ ಆ ತಾಯಿನ ಕೇಳ್ತೈತೆ, ಪಪ್ಪ ಎಲ್ಲಿ ಅಂತ ಕೇಳ್ತದೆ. ಆ ಮಗು ಮಲಗಿದಾಗ ಸಿಬ್ಬಂದಿ ಕಾರ್ಯಕ್ಕೆ ಚಟುವಟಿಕೆ ಅಂದ್ರೆ ಕರ್ತವ್ಯಕ್ಕೆ ಹೋದರು. ಮಗು ಶಾಲೆಗೆ ಹೋದಾಗ ಊಟಕ್ಕೆ ಬಂದಿರ್ತವೆ, ಮತ್ತು ಸಾಯಂಕಾಲ ಡ್ಯೂಟಿ ಹೋಗುತ್ತೆ, ಮತ್ತು ಮಲಗಿದಾಗ ಬಂದಿರುತ್ತೆ. ಇದರ ಅರ್ಥ, ಅವರು ಪೊಲೀಸ್ ಇಲಾಖೆ ಪ್ರತಿಯೊಬ್ಬ ಸಿಬ್ಬಂದಿನೂ ಜನರ ರಕ್ಷಣೆಗಾಗಿ ತಮ್ಮ ಕುಟುಂಬ, ತಮ್ಮ ಮಕ್ಕಳು, ವಯೋವೃದ್ಧ ತಂದೆ ತಾಯಿಗಳನ್ನು ಬಿಟ್ಟು ಸಮಾಜ ನಮಗೊಂದು ಜವಾಬ್ದಾರಿ ಕೊಟ್ಟಿದೆ ಇಲಾಖೆ ಅಂಥೇಳಿ ಹಗಲು ದುಡಿತಾರೆ. ಅವರಿಗೊಂದು ನಮ್ಮದು ಜೋರಾದ ಚಪ್ಪಾಳೆ ಇರಲಿ. ತದನಂತರ ಅಡಿಯೋಪಣ್ಣ ಸಾಲುಗಳ ಹೇಳಿದವರಿಗೆ ಇಂಥ ಒತ್ತಡದ ಮಧ್ಯೆಯೂ ನಮ್ಮ DSP ಸಾಹೇಬರಾದಂಥ ಬಸವರಾಜ ಯಲವಾರ್ ಸಾಹೇಬರವರು ದೊಡ್ಡ ಸಾಧನೆ ಮಾಡಿದ್ದಾರೆ. ಅವರು ಬಸವಣ್ಣನ ವಚನಗಳನ್ನು 1-2 ಪೇಜ್ ಬರೆದಿಲ್ಲ, ಬಹುತೇಕ ಒಂದು 300 ಪೇಜ್ ಅದಾವು. ಕೆಲಸದ ಒತ್ತಡ ಮಧ್ಯೆಯೂ ನಾನೊಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು, ಏನಾದರೂ ಇದನ್ನು ಓದಿದವರು ಪರಿವರ್ತನೆ ಆಗಲಿ ಅಂತ ಒಂದು ಮನೋಭಾವನೆ ಇಟ್ಕೊಂಡು ಅವ್ರು ಬುಕ್ಕ ಬರೆದಾರ. ಅವ್ರಿಗೆ ನಿಮ್ಮದೊಂದು ಸಲ್ಯೂಟ್ ಸರ್. ನೀವು ಈ ರೀತಿ ಕರ್ತವ್ಯದಲ್ಲಿಯೂ ಅಷ್ಟೊಂದು ನಿಷ್ಠೆ, ಕಾಯ ವಾಚ ಕೆಲಸ ಮಾಡ್ತಾಯಿದ್ದೀರಿ. ಇಷ್ಟೆಲ್ಲ ಒತ್ತಡ ಮಧ್ಯೆಯೂ ನೀವು ಒಂದು ಬುಕ್ಕ ಬರೆದಿರಿ. ನಾನು ಬುಕ್ಕ ನೋಡಿದ್ದೀನಿ, ಓದಿದ್ದೀನಿ, ಭಾಳ ಒಳ್ಳೆಯ ಪುಸ್ತಕ ಇದೆ. ಮತ್ತು ಇನ್ನೊಂದು ವಿಶೇಷ, ಇನ್ನೊಂದು ಹೇಳಿದ್ರು, ಲಕ್ಷ್ಮಣ ನಿಂಬರಿ ಸಾಹೇಬರು ಬಹುತೇಕ ಬಂದು 3 ತಿಂಗಳಾಗಿರ್ಬೋದು. ಅಧಿಕಾರಿಗಳು ಸಾಕಷ್ಟು ಜನ ಬರ್ತಾರೆ, ಹೋಗ್ತಾರೆ. ವರ್ಗಾವಣೆ ಅನಿವಾರ್ಯ ಇರ್ತದೆ, ಅದು ಅನಿವಾರ್ಯ, ಕರ್ತವ್ಯ ಮಾಡೋದು ಹೋಗೋದು. ಬಟ್ ಅಧಿಕಾರಿಗಳು, ಕೆಲವು ಅಧಿಕಾರಿಗಳು ಜನರ ಮನಸ್ಸಲ್ಲಿ ಅಚ್ಚಳಿಯಲ್ಲಿ ಉಳಿತಾರೆ. ಅವ್ರು ಯಾರಾದರೂ ಲಕ್ಷ್ಮಣ ನಿಂಬರಿ ಸಾಹೇಬ್ರು ಅಂತ ಹೆಮ್ಮೆಯಲ್ಲಿ ಹೇಳ್ತಾರೆ. ಯಾಕೆ ಅಂದ್ರೆ ಅವ್ರದ್ದು ಒಂದು ಹೆಂಗೆ ಅದಾರ, ಅವರು ಏನಾದರೂ ಮಾಡಬೇಕು, ಏನಾದರೂ ಬದಲಾವಣೆ ಮಾಡಬೇಕು, ಕಚೇರಿಯಲ್ಲಿ ಬದಲಾವಣೆ ಮಾಡಬೇಕು, ಕೆಲಸದಲ್ಲಿ ಬದಲಾವಣೆ ಮಾಡಬೇಕು, ಜನರಿಗೆ ಏನಾದರೂ ತಲುಪಿಸ್ಬೇಕು ಸಂದೇಶ ಅಂತ ಹೇಳೋದಿಲ್ಲ. ಬುದ್ಧಿ ಕಟ್ಕೊಂಡು ಬಂದು ಊಟ ಮಾಡ್ತಾರಂತ. ಆ ರೀತಿ ಇರೋದು ಭಾಳ ಸರಳ, ಭಾಳ ವಿರಳ. ಹೀಗಾಗಿ ನಾನು ಒಂದು ವಿಶೇಷ IGP ಸರ್ಲಿ ವಿನಂತಿ ಮಾಡ್ತೀನಿ. ಸಾಕಷ್ಟು ಠಾಣೆಗಳು ಸಹ ನಾನು ನೋಡಿದ್ದೀನಿ. ಬಿಜಾಪುರದಲ್ಲಿ ಒಂದು 20-30 ವರ್ಷ ನಾನು ಪೊಲೀಸ್ ಇಲಾಖೆಯಲ್ಲಿ ಅಂದರೆ ಅವ್ರ ಜೊತೆ ಅತ್ಯಂತ ಸ್ನೇಹವಾಗಿದ್ದೇನು. ಕಚೇರಿಗಳು ಒಂದು ನಮಗೆ ಜಂಗ್ ಹತ್ತಂಗೆ ಇದ್ದು ಸರ್. ಯಾಕೆ ನಾನು ನೋವಿಂದ ಹೇಳ್ತೀನಿ ಅಂದರೆ, ಕೆಲವೊಂದು ಇಲಾಖೆ ಕಚೇರಿಗಳಲ್ಲಿ, ಕೆಲವೊಂದು ಠಾಣೆಗಳಲ್ಲಿ ಕೆಲವೊಬ್ಬರು ಸೀಮಿತವಾಗಿ ಬಂದುಬಿಟ್ಟು ಅಲ್ಲಿ ಅಧಿಕಾರಿಗಳ ಒತ್ತಡ ಇರೋದಾಗಲಿ, ಇನ್ನಿತರ ಕೇಸ್ ದಾಖಲೆ ಮಾಡೋದಾಗಲಿ, ಮಾಡದೇ ಇದ್ರೆ ಅವ್ರಿಗೆ ಕಿರಿಕಿರಿ ಮಾಡೋದಾಗಲಿ, ಇಷ್ಟೆಲ್ಲಗಳು ನಡೆದಿದ್ದು. ಯಾವತ್ತು ಲಕ್ಷ್ಮಣ ನಿಂಬರಿ ಸಾಹೇಬ್ ಚಾರ್ಜ್ ತೊಗೊಂಡ್ರು ಅವತ್ತಿನಿಂದ ಒಬ್ಬ PSI ಅವರು 6 ಗಂಟೆಗೆ ಬಂದು ಸಿಬ್ಬಂದಿ ಕರ್ಕೊಂಡ್ರು ಪ್ರತಿ ರವಿವಾರ ಕಚೇರಿ ಸ್ವಚ್ಛ ಮಾಡ್ತಾರೆ. ಇದು ಬಹುತೇಕ ಮೊದಲೇ ಬಾರಿ ನೋಡ್ತಾ ಇದ್ದೀನಿ ನಾನು. ನಮ್ಮ ಮನೆ ಸ್ವಚ್ಛ ಮಾಡೋಕ್ಕಾಗಂಗಿಲ್ಲ, ನಮ್ಗೆ ಹೆಮ್ಮೆ ಪಡುವಂಥ ವಿಷಯ. ಮತ್ತು ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಅವ್ರ ಕೆಲಸ ಹೆಂಗೆ ತೋತಾರೆ ಅಂದರೆ ಯಾರಿಗೆ ಒತ್ತಡ ಹಾಕಂಗಿಲ್ಲ, ಪ್ರೀತಿಯಿಂದ ತೋತಾರೆ. ಇದನ್ನು ಕೆಲಸ ಮಾಡಬೇಕು, ಇದನ್ನು ಮಾಡಬೇಕು. ಇದು ನೋಡ್ರಿ, ಕರ್ನಾಟಕದಲ್ಲಿ ಎಲ್ಲ ಇತಿಹಾಸದಲ್ಲಿ ನಮ್ಮ ಮನುಗುಳಿದು ಅದೊಂದು ದರೋಡೆ ಆಯಿತು. ಆ ದರೋಡೆ ಸಂದರ್ಭದಲ್ಲಿ ಹಿಡಿದ್ರು, ಪ್ರಶಸ್ತಿ ಕೊಟ್ಟರು, ಬಂದ್ರೆ ಅಂತ ಮೇಲ್ನೋಟಕ್ಕೆ ಕಾಣ್ತದೆ. ಅದ್ರ ಹಿಂದೆ ಎಷ್ಟು ಶ್ರಮ ವಹಿಸ್ತಾರೆ ಅಂದರೆ 10-12 ತಂಡ ರಚನೆ ಮಾಡಿ IGP ಸಾಹೇಬ್ ಇಲ್ಲೇ ಮುಖಾಮ ನೋಡಿ, SP ಸಾಹೇಬರು ಸುಮಾರು 15 ದಿವಸಗಳಲ್ಲಿ ಇದ್ದಿಲ್ಲ. ಅವ್ರ ಜೊತೆ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನಾವು ಯಾಕೆ ಅಷ್ಟೊಂದು ನೆನೆಸ್ತೀನಪ್ಪ ಅಂದ್ರೆ, ಮೊಟ್ಟ ಮೊದಲಿಗೆ ಭೇಟಿಯಾಗಿರೋ ಸಿಬ್ಬಂದಿಗಳು, ಅದರಂತರ ಭೇಟಿ ಆಗ್ತಾರೆ DSP ಸಾಹೇಬರು, PSI ಸಾಹೇಬರು, SP ಸಾಹೇಬರು. ಸಿಬ್ಬಂದಿಗಳ ಸಹಿತ ಅಷ್ಟೇ ಕಾಯ ವಾಚ ಮನಸ್ಸ ನಾವು ಕೆಲಸ ಮಾಡಬೇಕು ಅಂತ ಮನೋಭಾವ ಇಟ್ಕೊಂಡು ಇಂಥ ಸಾಹೇಬರನ್ನು ಪಡ್ಕೊಂಡಿದ್ದಕ್ಕೆ ನಾವು ಧನ್ಯರಂತ ನಮ್ಮ ಹತ್ರ ಅವರು ಹೇಳ್ಕೋತಾರೆ. ನಮಗೆ ಅಭಿಮಾನ ಅನಿಸ್ತದೆ. ಆದ ಕಾರಣ ಈ ಒಂದು ವಿನೂತನ ಯೋಜನೆ ಸಾಕಷ್ಟು ಜನರಿಗೆ ಮುಟ್ಲಿ. ತದನಂತರ ನಾವು ಸಹಿತ ಕೆಲವೊಂದು ಸಲ ಏನಾಗ್ತದೆ ವಿಷಯ ಅಂದರೆ, ಯಾರೋ ಒಬ್ಬರು ಒಂದು ವಿಷಯ ಅಂತ ಮಾತ್ರ ಹಂಚ್ಕೊಂಡ್ರು,
PSI ಸಾಹೇಬರಿಗೆ, SP ಸಾಹೇಬ್ ಅಥವಾ ಅಡಿಷನಲ್ SP. ಯಾಕೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡಾಗ ಅಲ್ಲೇ ಮೊಟಕುಗೊಳಿಸಾಕತ್ತಾರಂದ್ರೆ ಸಾರ್ವಜನಿಕರು ನಮ್ಮ ಹೆಸರು ಹೇಳಿಬಿಡ್ತಾರೆ ಅಲ್ಲಿ ಅಂತ ಭಯ ಬರ್ತಾಯಿದೆ ಸರ್. ಆ ಒಂದು ವಿನಂತಿ ಈಗ ಹಿಂದೆ ಸಾಕಷ್ಟು ನಾವು ನೋಡಿದ್ವಿ. ನಾವು ಅವ್ರ ಹೆಸರು ಹೇಳಿದ್ರೆ ನಮ್ಮ ಹೆಸರು ಬಂತು ಚಾರ್ಜ್ ಶೀಟಲ್ಲಿ, ಅಥವಾ ನಮ್ಮ ಹೆಸರು ಅವ್ರು ಹೇಳಿದ್ರು ಇಂಥ ಒಂದು ಹಿಂಗೆ ದುಷ್ಕೃತ್ಯ ನಡೆದಿದೆ, ಇಂಥ ಅನ್ಯಾಯ ಆಗ್ತಾ ಇದೆ, ಇಂಥವ್ರಿಗೆ ದೌರ್ಜನ್ಯ ಆಗ್ತಾ ಇದೆ. ಈ ರೀತಿಯಾಗಿ ಎಷ್ಟೋ ಜನ ನೀವು ಮನೆಗೆ ಸ್ನೇಹಿತ ಮಾಡೋದು ಎಲ್ಲಿ ಹೆಲ್ಪ್ ಆಗ್ತದಂದ್ರೆ, ಅಮಾಯಕ ಒಬ್ಬ ಹೆಣ್ಮಗಳಿಗೆ ಹೋಗಿ ನೀವು ಕೇಳಿ ಸರ್ ಏನಮ್ಮ ಆರಾಮಿದೆಯಾ ಅಂತ, ನೀವು ಪ್ರೀತಿಯನ್ನು ಕೇಳಿದಾಗ 2 ಕಂಪ್ಲೇಂಟ್ ಹೇಳಿಬಿಡ್ತಾಳೆ ಅವಳು. ಈ ರೀತಿ ವ್ಯವಸ್ಥೆ ಐತಿ. ಈ ಯೋಜನೆಯಿಂದ ಬಹುತೇಕ 100 ಜನರಿಗೆ ಹೆಲ್ಪ್ ಆಗೋದು ಅಂತ ನನ್ನ ವೈಯಕ್ತಿಕ ವಿಚಾರ. ಹೀಗಾಗಿ ಮತ್ತೊಂದು ಸಲ ಎಲ್ಲರಿಗೆ ಅಭಿನಂದನೆಗಳು. ಮತ್ತು ಇನ್ನೊಂದು ಕಟ್ಟಕಡೆಯಾಗಿ ನನ್ನ ವೈಯಕ್ತಿಕ ವಿಚಾರ ಹೇಳಿಬಿಡ್ತೀನಿ. ಒಂದು ಇಲಾಖೆ ಅಚ್ಚುಕಟ್ಟಾಗಿ ನಡಿಬೇಕು. ಒಂದು ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳು, ಕೆಳವರ್ಗಾದಿಗಳು ಸರಿಯಾಗಿ ಕೆಲಸ ಮಾಡಬೇಕಂದ್ರೆ ಅವರ ದೈಹಿಕ ಶಕ್ತಿ, ಅವರು ಊಟದ ಆಚಾರ ವಿಚಾರ, ಅವ್ರು ನೋಡಿ ನಾವು ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಟಿಫಿನ್ ಮಾಡ್ತೀವಿ, ಮಧ್ಯಾಹ್ನ 2 ಗಂಟೆಗೆ ಊಟ, ಸಾಯಂಕಾಲ 8 ಗಂಟೆಗೆ ಊಟ. ಬಟ್ ಸಿಬ್ಬಂದಿಗಳು ಅವ್ರಿಗೆ ರಾತ್ರಿ 3ಕ್ಕೂ ಹೋಗಬೇಕು, ನಸಿಕಿನ 6 ಗಂಟೆಗೂ ಇರಬೇಕು, ಮಧ್ಯರಾತ್ರಿ 12ಕ್ಕೂ ಹೋಗಬೇಕು. ಏನಾದರೂ ಸರ್ಕಾರದಲ್ಲಿ ವ್ಯವಸ್ಥೆ ಇದ್ದರೆ ಅವರ ಆರೋಗ್ಯ ಬಗ್ಗೆ ಏನಾದರೂ ಕಾಳಜಿ ವಹಿಸಿ ಏನಾರ ಒಂದು ಸ್ಕೀಮ್ ಮಾಡಿ ಈ ಟೈಮ್ಗೆ ಏನಾದರೂ ಅವ್ರಿಗೆ ಏನಾದ್ರು ಕೊಡ್ಲಿಕ್ಕೆ ವ್ಯವಸ್ಥೆ ಇದ್ದರೆ, ಇದರ ಒಂದು ಒಟ್ಟು ಆರೋಗ್ಯ ದೃಷ್ಟಿಯಿಂದ, ಯಾಕಂದರೆ ಸಿಬ್ಬಂದಿಗಳು ಸದೃಢವಾಗಿರ್ಬೇಕಂದ್ರೆ ಅವ್ರ ಆರೋಗ್ಯ ಸದೃಢ ಇರಲೇಬೇಕು. ಅವರು ಅನಿವಾರ್ಯ. ನಮ್ದು ಏನು ಉಪವಾಸಿದ್ರು ಕೆಲಸ ಮಾಡ್ತಾರೆ, ಯಾರಾದ್ರೂ ಬಂದು ನಿಮ್ಮ ಪೊಲೀಸ್ ಏನು ಕೇಳ್ತಾರೆ, ಸರ್ ಆರಾಮಿದ್ದೀರೇನ್ರಿ, ನಿಮ್ಗೆ ಆರಾಮಿಲ್ಲ ಯಾರು ಕೇಳಿಲ್ಲ, ನಮ್ಮ ಕೆಲಸ ಮಾಡಿಕೊಡ್ರಿ, ಫಸ್ಟ್ ನಮ್ಮ ಕೆಲಸ ಆಗ್ಬೇಕ್ರಿ. ಈ ರೀತಿ ಒತ್ತಡ ಹೇಳೋ ಜನ ಜಾಸ್ತಿ ಹೊರತಾಗಿ ಅವ್ರ ಬಗ್ಗೆ ವೈಯಕ್ತಿಕ ಕಾಳಜಿ ಇಸ್ಕೊಳ್ಳಂಗಿಲ್ಲ. ಆಮೇಲೆ ಎಷ್ಟೊಂದು ಮುಂಬರ್ತಿರೋದು ಸ್ವಲ್ಪ ಪೆಂಡಿಂಗ್ ಅದಾವ ಅಂತ ನಮಗೆ ಮಾಹಿತಿ ಇದೆ. ದಯವಿಟ್ಟು ತಾವು ಭಾಳ ಆ್ಯಕ್ಟಿವ್ ಇದ್ರಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಅವ್ರು ಉಳಿದೋರ್ಗಿಂತ ನೀವು ಫಿಟ್ ಇದೆ ಸರ್. ವೆರಿ ಥ್ಯಾಂಕ್ ಯು. ಅದಕ್ಕೆ ನಾನು ವಿಶೇಷ, ಯಾಕಂದರೆ ಆ್ಯಕ್ಟಿವ್ ಇದ್ದವ್ರು ನೋಡಿಬಿಟ್ರೆ ನಾವು ಆ್ಯಕ್ಟಿವ್ ಬೇಕಂತ ಭಾವನೆ ಬರ್ತೀವಿ. ಅದಕ್ಕೆ ಯಾರು ಮುಂಬರ್ತಿಯಲ್ಲಿದ್ದಾರೆ ಅವರಿಗೆ ಸ್ವಲ್ಪ ಬೇಗ ನೀವು ಏನಾದ್ರು ಪ್ರಮೋಷನ್ ಮಾಡಿಕೊಟ್ರೆ ಅವ್ರಿಗೆ ಒಂದು ಖುಷಿ ಇರ್ತದೆ. ಯಾಕಂದ್ರೆ ಅವ್ರ ಮಕ್ಕಳು ಪಾಲಕರು ನೋಡ್ತಿರ್ತಾರೆ, ನಮ್ಮಪ್ಪ PSI ಇದ್ದ, CPI ಆದ, ನಮ್ಮಪ್ಪ ಪೊಲೀಸ್ ಇದ್ದ, ಹವಾಲ್ದಾರ್ ಆದ, ಏನೋ ಒಂದು ಅವ್ರಿಗೆ ಒಂದು ಖುಷಿ. ಆ ರೀತಿ ಆಗಲಿ ಅಂತ ಆಶಿಸ್ತಾ ಕಟ್ಟ ಕಡೆ ಇನ್ನೊಂದು ವಿಷಯ ಹೇಳ್ತೀನಿ. ಅಕಸ್ಮಾತ್ ಪೊಲೀಸ್ ಇಲಾಖೆಯಲ್ಲಿ ರಾಜಕಾರಣಿ ಹಸ್ತಕ್ಷೇಪ ಆಗದೇ ಇದ್ದರೆ ಮುಂದೊಂದು ದಿನ ಈ ದೇಶ, ಈ ರಾಜ್ಯ ಬೃಂದಾವನ ಆಗೋದ್ರಲ್ಲಿ ಖಂಡಿತ ಯಶಸ್ವಿ ಆಗ್ತದೆ ಅಂತೇಳಿ 2 ಮಾತು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.